ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಲ್ಲದ ಬಂದ ಭಾಗ 17. ಅಣ್ಣ, ನಾನು ಹಲವು ಬಾರಿ ಹೇಳಿದ್ದೇನೆ, ಆದರೆ ನೀವೇ ಏನನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಮ್ಯೂಸಿಕ್ ತುಂಬ ಒಳ್ಳೆಯ ಹುಡುಗಿ, ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತದೆ ಎಂದು ಅವನು ಹೇಳಲು, ಅದಕ್ಕೆ ಇಬ್ಬರ ಮನಸ್ಸಿನಲ್ಲೂ ಪ್ರೀತಿ ಇರಬೇಕು. ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ಇಲ್ಲ, ಅವಳ ಮನಸ್ಸಿನಲ್ಲೂ ಇಲ್ಲ. ನಾನು ನಟನೆಗಾಗಿ ಒಬ್ಬ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದೇನೆ. ನಿನ್ನ ಮದುವೆ ಮುಗಿದ ಕೂಡಲೇ ಆ ಹುಡುಗಿಯನ್ನು ನಾನು ಹೊರಗೆ ಕಳುಹಿಸಿ ಬಿಡುತ್ತೇನೆ. ಈಗ ಆ ಜಾಗದಲ್ಲಿ ನಕ್ಷತ್ರಳನ್ನು ತಂದು ನಿಲ್ಲಿಸಿದ್ದೀಯಾ? ಅವಳನ್ನು ಈಗ ಹೇಗೆ ನಿಭಾಯಿಸುವುದು ಎಂದು ನನಗೆ ಗೊತ್ತಾಗುತ್ತಿಲ್ಲ ಎಂದು ಕೇಳುವಾಗಲೇ ಆ ಹುಡುಗಿಯೊಂದಿಗೆ ಆಟೋದಲ್ಲಿ ಬಂದು ಇಳಿದಳು ನಕ್ಷತ್ರ. ಆಯಿತು, ಬಂದು ಬಿಟ್ಲು. ಈಗ ಹೇಗೆ ನಿಭಾಯಿಸುವುದು ಅಂತ ಗೊತ್ತಾಗ್ತಿಲ್ಲ ಎಂದು ಅಥರ್ವ ಒತ್ತಾಡಲು, ಅಣ್ಣ, ಇದಕ್ಕೆಲ್ಲ ಹೋಗಿ ಟೆನ್ಷನ್ ಆದರೆ ಹೇಗೆ? ನೇರವಾಗಿ ಹೋಗಿ ಮ್ಯೂಸಿಕ್ ಕೈ ಹಿಡಿದು ಬಿರುಬಿರನೆ ಕರೆದುಕೊಂಡು ಹೋಗಿ ಅಮ್ಮನ ಮುಂದೆ ನಿಲ್ಲಿಸಿ ಅಷ್ಟೇ ಎಂದು ಹೆಗಲು ಹಾರಿಸಿ ಕೈ ಚಾಚಿ ಅವನು ಹೇಳಲು ಅವನನ್ನು ಕೆಕ್ಕರಿಸಿ ನೋಡಿದನು. ಸಾಯಿಸಿ ಬಿಡ್ತೀನಿ. ಅವಳಿಗೆ ನಿಜ ಗೊತ್ತಾದರೆ ದೊಡ್ಡ ಪಂಚಾಯಿತಿಯೇ ಆಗಿಬಿಡುತ್ತೆ. ಅಮ್ಮನ ಮುಂದೆ ಏನಾದರೂ ಮಾತನಾಡಿಬಿಟ್ಟರೆ ಮುಗೀತು ಅಷ್ಟೇ. ಇಷ್ಟು ವರ್ಷ ಅಮ್ಮ ನನ್ನ ಮೇಲಿಟ್ಟಿದ್ದ ನಂಬಿಕೆಯೇ ಹೊರಟು ಹೋಗುತ್ತೆ. ನಾನೇನೋ ಒಂದು ಹೇಳಿ ಅಮ್ಮನನ್ನು ನಿಭಾಯಿಸುತ್ತಿದ್ದೆ. ಈ ಕಾಂಟ್ರಾಕ್ಟ್ ಅಂತ ಹೇಳಿ ಐಡಿಯಾ ಕೊಟ್ಟು ಎಲ್ಲ ಮಾಡಿ ಈಗ ಒಟ್ಟಾರೆಯಾಗಿ ಮುಗಿಸಿಬಿಟ್ಟಿದ್ದೀಯ. ಇದನ್ನು ಹೋಗಿ ನೀನೇ ನಿಭಾಯಿಸು ಎಂದು ಅಥರ್ವ ಹೇಳಲು, ಅಣ್ಣ, ಇದಕ್ಕೆಲ್ಲ ಹೆದರಿದರೆ ಏನು ಮಾಡೋದು? ನೀವು ಹೋಗಿ ನಕ್ಷತ್ರಳನ್ನು ಕರೆಯಿರಿ, ಅವಳೇನು ಹೇಳಲ್ಲ. ಇಂಥ ಸುಂದರ ಗಂಡು ಸಿಕ್ಕರೆ ಯಾವ ಹುಡುಗಿ ಬೇಡ ಅಂತಾಳೆ ಎಂದ ಕೂಡಲೇ, ಏಯ್, ಕೊಲೆ ಮಾಡುವಷ್ಟು ಸಿಟ್ಟಿನಲ್ಲಿದ್ದೀನಿ. ಪಿಸ್ತೂಲ್ ತೆಗೆದು ಹೊಡೆದು ಬಿಡ್ತೀನಿ. ಜೀವದ ಮೇಲೆ ಆಸೆ ಇದ್ದರೆ ಮರ್ಯಾದೆಯಿಂದ ಓಡಿ ಅಡಗಿಕೋ. 2 ದಿನ ನನ್ನ ಕಣ್ಣ ಮುಂದೆ ಬರಬೇಡ. ಸರಿಯಾದ ಇಕ್ಕಟ್ಟಿನಲ್ಲಿ ಸಿಲುಕಿಸಿಬಿಟ್ಟಿದ್ದೀಯ. ನಾನು ಇದುವರೆಗೂ ಎಷ್ಟೇ ದೊಡ್ಡ ಬಿಸಿನೆಸ್ ಟೆನ್ಷನ್ ಆದರೂ ಅಸಡ್ಡೆಯಾಗಿ ನಿಭಾಯಿಸಿದ್ದೇನೆ. ಆದರೆ ಇವತ್ತು ಒಬ್ಬ ಹುಡುಗಿಯ ಹತ್ತಿರ ಹೋಗಿ ಏನು ಅಂತ ಬೇಡಿಕೊಳ್ಳಲಿ ಎಂದವನು ಮರ್ಯಾದೆಯಿಂದ ಇಲ್ಲಿಂದ ಹೋಗು ಎಂದನು. ಅಣ್ಣ, ನಾನಿಲ್ಲದೆ ನಿಮ್ಮಿಂದ ನಿಭಾಯಿಸಲು ಸಾಧ್ಯವಿಲ್ಲ. ನೀವೇ ಕರೆಯುತ್ತೀರಾ ಎಂದು ಹೇಳುತ್ತಾ ಹಿಂದಕ್ಕೆ ನಡೆಯಲು, ಹೊಡಿತೀನಿ ಮಗನೇ, ಎತ್ತಿ ಹಾಕಿ ತುಳಿದು ಬಿಡ್ತೀನಿ ನೋಡ್ಕೊ, ಸುಮ್ಮನೆ ಓಡಿ ಹೋಗು ಎಂದು ಹೇಳಿಬಿಟ್ಟು ಹೊರಗೆ ಹೋದನು ಅಥರ್ವ. ನಕ್ಷತ್ರ ಆ ಹುಡುಗಿಯೊಂದಿಗೆ ಗೇಟ್ ಒಳಗೆ ಬರಲು ಈಗ ಅವಳನ್ನು ನೋಡುತ್ತಲೇ ಮುಂದೆ ನಡೆದವನಿಗೆ ಒಂದು ಯೋಚನೆ ಹೊಳೆಯಿತು. ಏಯ್ ವಿಕ್ರಮ್, ಇಲ್ಲಿ ಬಾ ಎಂದು ಕೂಗಲು ಬಾಗಿಲಿನ ಹಿಂದೆ ಅಡಗಿದ್ದವನು ಅವಸರವಾಗಿ ಓಡಿ ಬಂದನು. ಹೇಳಿ ಅಣ್ಣ ಎಂದ ಕೂಡಲೇ, ಇಲ್ಲಿ ನೋಡು, ಈಗ ನಕ್ಷತ್ರ ಜೊತೆ ಮಾತನಾಡಿ ನಾನು ಹಾಗೆ ಅವಳನ್ನು ಒಳಗೆ ಕರೆದುಕೊಂಡು ಹೋಗ್ತೀನಿ. ಆ ಹುಡುಗಿಯನ್ನು ಇಲ್ಲಿಯೇ ಬ್ಲಾಕ್ ಮಾಡು. ಅವಳಿಗೆ ಎಷ್ಟು ಹಣ ಬೇಕೋ ಕೊಟ್ಟು ಕಳುಹಿಸಿಬಿಡು. ಮಿಕ್ಕದ್ದನ್ನು ನಾನು ನಿಭಾಯಿಸ್ತೀನಿ. ಆದರೆ ಒಂದು ವಿಷಯ, ಅಲ್ಲಿ ಬಂದು ಏನೇ ನಡೆದರೂ ನೀನು ಮಾತ್ರ ಬಾಯಿ ಬಿಡಬಾರದು. ಹಾಗೆ ಮುಂದೆ ಬಂದು ಏನಾದರೂ ಹೇಳಿ ನನ್ನನ್ನು ಸಿಕ್ಕಿ ಹಾಕಿಸಿದರೆ ಆಮೇಲೆ ನಿನಗೆ ಡೆತ್ ಕನ್ಫರ್ಮ್. ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳಲು, ಓಕೆ ಪ್ರಭು, ಅಪ್ಪಣೆ ಎಂದು 2 ಕೈಗಳನ್ನು ಮುಂದೆ ಕಟ್ಟಿಕೊಂಡು ಅವನು ಬಾಗಿ ಹೇಳಲು, ಇದಕ್ಕೇನು ಕಮ್ಮಿ ಇಲ್ಲ ಮಗನೇ. ನಿನ್ನನ್ನು ಎತ್ತಿ ಹಾಕಿ ತುಳಿದರೇನೆ ನನ್ನ ಮನಸ್ಸಿಗೆ ಶಾಂತಿ. ಆದರೆ ಈಗ ಪರಿಸ್ಥಿತಿ ಸರಿಯಿಲ್ಲ ಎಂದವನು ಮುಂದೆ ನಡೆದನು. ನಕ್ಷತ್ರ ಅವನನ್ನು ನೋಡಿಬಿಟ್ಟು, ಸರ್, ಅವರನ್ನು ಕರೆದುಕೊಂಡು ಬಂದುಬಿಟ್ಟೆ. ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಆದರೆ ನಿಮ್ಮ ಅಮ್ಮನ ಹತ್ತಿರ ಹೇಗೆ ಮಾತನಾಡಬೇಕು ಅಂತ ಮಾತ್ರ ನೀವು ಹೇಳಿಬಿಡಿ ಎಂದ ಕೂಡಲೇ ಇಬ್ಬರನ್ನು ನಿಲ್ಲಿಸಿದವನು, ಅದೇನೂ ಸಮಸ್ಯೆ ಇಲ್ಲ ನಕ್ಷತ್ರ. ಅಮ್ಮನ ಹತ್ತಿರ ಕರೆದುಕೊಂಡು ಹೋಗಿ ನಾನು ಏನೇ ಹೇಳಿದರೂ ಲಘುವಾಗಿ ಒಂದು ನಗು ಅಷ್ಟೇ, ಬೇರೇನು ಮಾತನಾಡಬೇಡಿ. ಉಳಿದುದನ್ನು ನಾನು ನೋಡಿಕೊಳ್ಳುತ್ತೇನೆ. ಒಂದು 10 ನಿಮಿಷ ನಿಭಾಯಿಸಿದರೆ ಸಾಕು ಎಂದು ಅವನು ಹೇಳಲು, ಸರಿ ಸರ್ ಎಂದಳು ನಕ್ಷತ್ರ. ಅವಳು ಓಕೆ ಸರ್ ಎಂದ ಕೂಡಲೇ ಅಥರ್ವ ವಿಕ್ರಮ್ನನ್ನು ನೋಡಿ ಕಣ್ಣ ಸನ್ನೆ ಮಾಡಿ, ಓಕೆ ನಕ್ಷತ್ರ, ನೀನು ಬಾ ಎಂದು ಅವಳನ್ನು ಕರೆಯಲು, ಬಾಸ್, ನಾನೇತಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ಎಂದ ಕೂಡಲೇ ಅವರನ್ನು ವಿಕ್ರಮ್ ಕರೆದುಕೊಂಡು ಬರ್ತಾನೆ. ನಿನ್ನ ಹತ್ತಿರ ಒಂದು ಡಾಕ್ಯುಮೆಂಟ್ ಬಗ್ಗೆ ಮಾತನಾಡಬೇಕು ಎಂದ ಕೂಡಲೇ, ಏನದು ಡಾಕ್ಯುಮೆಂಟಾ
ಎಂದು ಅವಳು ಆಘಾತದಿಂದ ಕೇಳಲು, ಹೌದು, ಆ ಪ್ರೀಮಿಯರ್ ಎಲೆಕ್ಟ್ರಾನಿಕ್ ಶೋರೂಮು ಕೊಟೇಶನ್ ಕೋಟ್ ಮಾಡಲು ಹೇಳಿದ್ದೆನಲ್ಲ, ಅದರ ಬಗ್ಗೆ ಎಂದ ಕೂಡಲೇ, ಪ್ರೀಮಿಯರಾ? ನೀವೇನು ಹೇಳಿಲ್ಲವಲ್ಲ ಸರ್ ಎಂದ ಕೂಡಲೇ, ನಿನ್ನ ಹತ್ತಿರ ಹೇಳಿಲ್ವಾ? ಬಹುಶಃ ನಿನ್ನೆ ನಾನು ಫಿಕ್ಸ್ ಮಾಡಿದ್ದರಿಂದ ನಿನ್ನ ಹತ್ತಿರ ಹೇಳಿದ್ದೇನೆ ಅಂತ ಅಂದುಕೊಂಡಿರ್ತೀನಿ ಅನ್ನಿಸುತ್ತೆ. ಓಕೆ, ನೀನು ಬಾ, ನಾನು ನಿನ್ನ ಹತ್ತಿರ ಹೇಳ್ತೀನಿ ಎಂದು ಅವಳ ಬಳಿ ಮಾತನಾಡುತ್ತಾ ಕರೆದುಕೊಂಡು ಹೋಗಲು ವಿಕ್ರಮ್ ಆ ಹುಡುಗಿಯ ಬಳಿ, ಹಲೋ ಮೇಡಮ್, ನಿಮಗೆ ನಾನು ಪ್ರತ್ಯೇಕವಾಗಿ ಟ್ರೈನಿಂಗ್ ಕೊಡ್ತೀನಿ ಬನ್ನಿ ಎಂದು ಹಾಗೆಯೇ ಗೇಟ್ನಿಂದ ಹೊರಗೆ ಕರೆದುಕೊಂಡು ಹೋಗಿಬಿಟ್ಟನು. ಏನು ಸರ್ ಹೇಳಿ ಎಂದು ಬಂದ ಹುಡುಗಿ ಕೇಳಲು, ಏನೂ ಸಮಸ್ಯೆ ಇಲ್ಲ, ನಮ್ಮ ಅಮ್ಮನಿಗೆ ಸೊಸೆ ನಕ್ಷತ್ರನೇ. ನನ್ನ ಅಣ್ಣ ಇಂಟರ್ವ್ಯೂ ಮಾಡಿದ್ದೆಲ್ಲ ನಕ್ಷತ್ರ ಹತ್ತಿರ ಒಪ್ಪಿಗೆ ಪಡೆಯುವುದಕ್ಕಾಗಿಯೇ ಎಂದು ಮಾತನಾಡುವಾಗಲೇ ಮಧ್ಯೆ ಪ್ರವೇಶಿಸಿದವಳು, ಇಷ್ಟು ದೂರ ಟ್ರೈನಿಂಗ್ ಎಲ್ಲ ಅವರೇ ಕೊಟ್ಟು ಕರೆದುಕೊಂಡು ಬಂದದ್ದು ಎಂದ ಕೂಡಲೇ, ಅದು ನನ್ನ ಅಣ್ಣನ ಮೇಲಿದ್ದ ಒಂದು ಸಣ್ಣ ಕೋಪ ಎಂದ ಕೂಡಲೇ, ಸರ್ ಅದಕ್ಕೆ ಈಗ ನಾನು ಏನು ಮಾಡಬೇಕು? ಇವತ್ತು ಡಾಕ್ಯುಮೆಂಟ್ ಸೈನ್ ಮಾಡಬೇಕು ಅಂತ ನಿಮ್ಮ ಅಣ್ಣ ಹೇಳಿದರು, ಅಮೌಂಟ್ ಬೇರೆ ಕೊಡೋದಾಗಿ ಹೇಳಿದರು ಎಂದ ಕೂಡಲೇ, ನಿಮಗೆ ಅಮೌಂಟ್ ಎಲ್ಲ ನಾನು ಕೊಡ್ತೀನಿ, ಈಗ ನೀವು ಹೊರಡಿ ಎಂದು ಬಂದ ಒಂದು ಆಟೋವನ್ನು ತಡೆದು ಅವಳನ್ನು ಕಳುಹಿಸಿಬಿಟ್ಟನು ವಿಕ್ರಮ್. ಸರಿಯಾಗಿ ಅಥರ್ವ ನಕ್ಷತ್ರಳೊಂದಿಗೆ ಬಾಗಿಲಿಗೆ ಹೋಗಲು ಯಾಶಿಕಾ ಆರತಿಯೊಂದಿಗೆ ಬಂದಳು. ಹಲ್ಲು ಕಡಿದುಕೊಂಡು ನಕ್ಷತ್ರಳ ಎದುರು ಅವಳು ಬಂದು ನಿಲ್ಲಲು ಅಥರ್ವನಾದರೂ ಯಾವ ಭೂಕಂಪ ಬರುತ್ತದೆಯೋ ಎಂಬ ಯೋಚನೆಯಲ್ಲಿ ಹಣೆಯನ್ನು ಉಜ್ಜಿಕೊಳ್ಳುತ್ತಾ ಅವಳ ಹತ್ತಿರ ನಿಂತನು. ವೇಗವಾಗಿ ನಕ್ಷತ್ರ ದೂರ ಸರಿಯಲು ಅಥರ್ವ ತಕ್ಷಣ ಅವಳ ಕೈ ಹಿಡಿದು ತನ್ನ ಹತ್ತಿರ ಎಳೆದು ನಿಲ್ಲಿಸಿದನು. ಸರ್ ಎಂದು ಅವಳು ಕಣ್ಣು ಹರಳಿಸಿ ನೋಡಲು, ಒಂದು 5 ಮಿನಿಟ್ಸ್ ಎಂದು ಅವಳಿಗೆ ಹೇಳಿಬಿಟ್ಟು ಯಾಶಿಕಾಳನ್ನು ಅಥರ್ವ ನೋಡಲು ಹಲ್ಲು ಕಡಿದುಕೊಂಡು ಏನೇನೋ ಗೊಣಗುತ್ತಾ ಅವಳು ಆರತಿ ಎತ್ತಿದಳು. ಅವಸರವಾಗಿ ಒಳಗೆ ಬಂದು ಆರತಿ ಎತ್ತುವುದರ ಜೊತೆಗೆ ಅವರನ್ನು ಒಂದು ಫೋಟೋ ತೆಗೆದುಕೊಂಡನು ವಿಕ್ರಮ್. ಆರತಿ ಮುಗಿದ ನಂತರ ವೇಗವಾಗಿ ಯಾಶಿಕಾ ಆ ಕುಂಕುಮವನ್ನು ಮುಟ್ಟಿ ಅವನ ಹಣೆಗೆ ಇಡಲು ಹೋಗಲು ತಕ್ಷಣ ಕೈಯನ್ನು ಚಾಚಿ ಅಡ್ಡಲಾಗಿ ತಡೆದವನು ಅವನೇ. ಆ ಆರತಿ ತಟ್ಟೆಯಲ್ಲಿದ್ದ ಕುಂಕುಮದ ನೀರನ್ನು ಮುಟ್ಟಿ ನಕ್ಷತ್ರಗೆ ಒಂದು ಬೊಟ್ಟು ಇಟ್ಟುಬಿಟ್ಟು ಅವನಿಗೂ ಇಟ್ಟುಕೊಂಡನು. ಅವನು ಬೊಟ್ಟು ಇಟ್ಟ ಆ ಕ್ಷಣ ನಕ್ಷತ್ರಳ ದೇಹದಲ್ಲಿ ರೋಮಾಂಚನಗೊಂಡಿತು. ಅದೇ ವೇಳೆಗೆ ಸರಿಯಾಗಿ ಪೂಜಾ ಕೋಣೆಯಲ್ಲಿ ಪೂಜೆ ಮಾಡುತ್ತಿದ್ದರು ಅಥರ್ವನ ಅಜ್ಜಿ. ಗಂಟೆಯ ನಾದದೊಂದಿಗೆ ಅವನು ಬೊಟ್ಟು ಇಡಲು ಅದನ್ನು ವಿಡಿಯೋ ಆಗಿ ರೆಕಾರ್ಡ್ ಮಾಡಿಕೊಂಡನು ವಿಕ್ರಮ್. ಒಳ್ಳೆಯ ಶಕುನ, ಇನ್ಮೇಲೆ ನನ್ನ ಅಣ್ಣನ ಲೈಫ್ ಚೆನ್ನಾಗಿರುತ್ತೆ. ವಿಕ್ರಮ್, ನೀನು ಹಾಕಿದ ಪ್ಲಾನ್ ವ್ಯರ್ಥವಾಗಲಿಲ್ಲ. ಆದರೆ ಇನ್ಮೇಲೇನೆ ಸರಿಯಾಗಿ ಕಾಯಿ ಚಲಿಸಬೇಕು, ನಕ್ಷತ್ರಳನ್ನು ಒಪ್ಪಿಸಬೇಕು, ಅದುವೇ ಮುಖ್ಯವಾದ ಕೆಲಸ. ನಕ್ಷತ್ರ ಏನಾದರೂ ಎಡವಟ್ಟು ಮಾಡಿದರೆ ಫೈರ್ ಆಫೀಸರ್ ಬಿಸಿಯಾಗಿ ಬಿಡುತ್ತಾರೆ. ಆಮೇಲೆ ಅವರನ್ನು ಕೂಲ್ ಮಾಡುವುದೇ ತುಂಬ ದೊಡ್ಡ ಸಮಸ್ಯೆಯಾಗಿ ಬಿಡುತ್ತದೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು ವಿಕ್ರಮ್. ಗೊಣಗುತ್ತಲೇ ಯಾಶಿಕಾ ಅವರನ್ನು ದಾಟಿ ಹೋಗಲು, ಬಾ, ಒಳಗೆ ಬಾ ನಕ್ಷತ್ರ ಎಂದು ಬಿಗಿಯಾದ ಧ್ವನಿಯಲ್ಲಿ ಹೇಳಿಬಿಟ್ಟು ಅವನು ನಡೆಯಲು, ಸರ್ ಒಂದು ನಿಮಿಷ ನಿಲ್ಲಿ, ಇಲ್ಲಿ ಏನು ನಡೆಯುತ್ತಿದೆ ಎಂದು ಕೋಪದಿಂದ ನಕ್ಷತ್ರ ಕೇಳಲು, ಅದು ಮೊದಲ ಬಾರಿಗೆ ಮನೆಗೆ ಬಂದಿದ್ದೀಯಲ್ಲ, ಅದಕ್ಕೆ ಆರತಿ ಎತ್ತುತ್ತಿದ್ದಾರೆ, ಬೇರೇನೂ ಇಲ್ಲ ಎಂದು ನಿಭಾಯಿಸಿದನು ಅಥರ್ವ. ಅದ್ಯಾಕೆ ನನಗೆ ಎತ್ತಬೇಕು? ನಿಮ್ಮ ಜೊತೆ ಬಂದಿದ್ದಾರಲ್ಲ, ಅವರಿಗೆ ಎತ್ತಬಹುದಲ್ಲ ಎಂದ ಕೂಡಲೇ ಈಗ ಅಥರ್ವ ವಿಕ್ರಮ್ನನ್ನು ಕೆಕ್ಕರಿಸಿ ನೋಡಲು ಅವಸರವಾಗಿ ಓಡಿ ಬಂದವನು, ಅಯ್ಯೋ ಮ್ಯೂಸಿಕ್, ನಿಮಗೆ ವಿಷಯವೇ ಗೊತ್ತಿಲ್ವಾ? ಆ ಹುಡುಗಿ ಸರಿಯಾದ ಫ್ರಾಡ್ ಎಂದ ಕೂಡಲೇ, ಏನು ಫ್ರಾಡಾ? ಸರ್ ತಾನೇ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಮಾಡಿದ್ದು, ಸ್ಪೆಷಲ್ ಆಗಿ ಕೋಚಿಂಗ್ ಎಲ್ಲ ಕೊಡಲು ಹೇಳಿ ಬೆಳಿಗ್ಗೆ 5 ಗಂಟೆಯಿಂದ ನಾನು ವರ್ಕ್ ಮಾಡಿದ್ದೀನಿ ಎಂದು ಅವಳು ಹೇಳಲು, ಏನು ಪ್ರಯೋಜನ? ಆ ಹುಡುಗಿಯನ್ನು ನಾನು ಕರೆದುಕೊಂಡು ಬರ್ತಾ ಇದ್ದೀನಿ, ನನ್ನ ಹತ್ತಿರ ಚೌಕಾಸಿ ಮಾಡ್ತಾ ಇದ್ದಾಳೆ.
ಅವಳು ಏನು ಹೇಳಿದ್ಲು ಗೊತ್ತಾ? 1 ಗಂಟೆ ನಮ್ಮ ಅಮ್ಮನ ಹತ್ತಿರ ಮಾತನಾಡುವುದಕ್ಕೆ 50 ಲಕ್ಷ ರೂಪಾಯಿ ಪೇ ಮಾಡಬೇಕಂತೆ. ಅದು ಮಾತ್ರವಲ್ಲ, ಮುಂದೆ ಯಾವಾಗ ಕರೆದರೂ 50 ಲಕ್ಷ ಪೇ ಮಾಡಬೇಕಂತೆ. ಎಷ್ಟೇ ಕೋಟ್ಯಾಧಿಪತಿ ಅಂಬಾನಿಯೇ ಆಗಿದ್ದರೂ 1 ಗಂಟೆಗೆ 50 ಲಕ್ಷ ಸಂಬಳ ಅಂದರೆ ಜಾಸ್ತಿನೇ. ಅದಕ್ಕಾಗಿಯೇ ಆ ಹುಡುಗಿಗೆ ಓಡಿ ಹೋಗು ಅಂತ ಹಾಗೆಯೇ ಪ್ಯಾಕ್ ಮಾಡಿ ಕಳುಹಿಸಿಬಿಟ್ಟೆ ಎಂದು ವಿಕ್ರಮ್ ಹೇಳಲು, ಅಯ್ಯೋ ಸರ್, ಏನು ಸರ್ ನಿಮ್ಮ ಸಮಸ್ಯೆ? ಆ ಹುಡುಗಿಯನ್ನು ಕಳುಹಿಸಿದರೆ ಬೇರೆ ಯಾರನ್ನಾದರೂ ಕರೆದುಕೊಂಡು ಬರಬಹುದಿತ್ತಲ್ಲ. ಅದನ್ನು ಬಿಟ್ಟು ಈಗ ನನಗೆ ಆರತಿ ಎತ್ತಿ, ಅದು ಅಲ್ಲದೆ ಸರ್ ಬೊಟ್ಟು ಬೇರೆ ಇಡ್ತಾರೆ. ನನಗೆ ತುಂಬ ಮುಜುಗರ ಆಗ್ತಿದೆ ಸರ್. ನಾನು ಆಫೀಸಿಗೆ ಹೋಗ್ತೀನಿ, ಕೆಲಸ ಜಾಸ್ತಿ ಇದೆ ಎಂದ ಕೂಡಲೇ, ಪ್ಲೀಸ್ ಮ್ಯೂಸಿಕ್, ಇವತ್ತು 1 ದಿನ ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ನನ್ನ ಅಣ್ಣ ಪಾಪ ಅಮ್ಮನ ಹತ್ತಿರ ಮಾತು ಕೊಟ್ಟು ಬಿಟ್ಟಿದ್ದಾರೆ. ಅದಕ್ಕಿಂತ ಕ್ರೂರವಾದ ವಿಷಯ ಏನು ಗೊತ್ತಾ? ಈಗ ನಿನಗೆ ಆರತಿ ಎತ್ತಿ ಹೋದ್ಲಲ್ಲ ಯಾಶಿಕಾ, ಆ ಅಲ್ಲಿ ಬೇರೆ ಅಣ್ಣನ ಹಿಂದೆ ಸುತ್ತುತ್ತಲೇ ಇದ್ದಾಳೆ. ಇವತ್ತೇ ಲಾಸ್ಟ್ ಡೇಟ್. ಇವತ್ತು ಮಾತ್ರ ನನ್ನ ಅತ್ತಿಗೆಯನ್ನು ನನ್ನ ಅಣ್ಣ ಅಮ್ಮನ ಮುಂದೆ ನಿಲ್ಲಿಸಲಿಲ್ಲ ಅಂದರೆ ಖಂಡಿತ ಅವಳಿಗೂ ನನ್ನ ಅಣ್ಣನಿಗೂ ನಮ್ಮ ಅಮ್ಮ ಮದುವೆ ಮಾಡಿಸಿಬಿಡ್ತಾರೆ. ನನ್ನ ಅಣ್ಣನ ಲೈಫ್ ಅಷ್ಟೇ, ಗೋವಿಂದ ಗೋವಿಂದ. ಆಮೇಲೆ ಅವನ ಜೀವನವೇ ಕತ್ತಲಾಗಿ ಬಿಡುತ್ತೆ. ಯೋಚಿಸಿ ನೋಡು. ಆ ಯಾಶಿಕಾ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಅಣ್ಣ ಪಾಪ ಅಲ್ವಾ? ಒಬ್ಬ ಮುಗ್ಧ ಹುಡುಗನನ್ನು ಕಾಪಾಡುವ ಅತಿ ದೊಡ್ಡ ಜವಾಬ್ದಾರಿ ನಿನ್ನ ಮೇಲಿದೆ ನಕ್ಷತ್ರ. ನಿನ್ನ ಕಾಲಿಗೆ ಬೀಳ್ತೀನಿ, ಹೇಗಾದರೂ ಮಾಡಿ ನನ್ನ ಅಣ್ಣನನ್ನು ಕಾಪಾಡು ಎಂದು ಅವಳ ಒಂದು ಕೈಯನ್ನು ಹಿಡಿದು ತನ್ನ ಕಣ್ಣಿಗೆ ಒತ್ತಿಕೊಂಡನು ವಿಕ್ರಮ್. ಸರ್, ಏನು ಮಾಡ್ತಾ ಇದ್ದೀರಾ? ಬಿಡಿ ಎಂದು ಕೈ ಕೊಡವಿದಳು ನಕ್ಷತ್ರ. ಅಥರ್ವನಾದರೂ ಬೆಂಕಿಯಂತೆ ಅವನನ್ನು ಅಂದರೆ ವಿಕ್ರಮ್ನನ್ನು ದಿಟ್ಟಿಸಿ ನೋಡುತ್ತಿದ್ದ. ಹಲೋ ಬ್ರದರ್, ಯಾಕೆ ನಿಂತಿದ್ದೀರಾ? ಅತ್ತಿಗೆಯನ್ನು ಕರೆದುಕೊಂಡು ಹೋಗಿ, ಅಮ್ಮ ಕಾಯುತ್ತಿದ್ದಾರೆ ಎಂದು ವಿಕ್ರಮ್ ಹೇಳಿದನು. ಯಪ್ಪ, ನಿನ್ನಿಂದ ಮಾತ್ರ ಹೀಗೆಲ್ಲ ಹೇಗೆ ಸಾಧ್ಯವಾಗುತ್ತೋ ಎಂದು ಅವನು ಬೇಸರದಿಂದ ಕೇಳಲು, ಏನು ಮಾಡುವುದು ಬ್ರೋ, ತಮ್ಮನಾಗಿ ಹುಟ್ಟಿದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅಣ್ಣನನ್ನು ದಡ ಸೇರಿಸಬೇಕಲ್ಲ, ಅದಕ್ಕೆ ಎಂದು ಅವನು ತನ್ನ ಎದೆಗೆ ತಟ್ಟಿಕೊಳ್ಳುತ್ತಾ ಹೇಳಿದನು. ಸಾಕು, ನಿಲ್ಲಿಸು ನಿನ್ನ ಕಥೆಯನ್ನು, ಆಮೇಲೆ ಸಾವಧಾನವಾಗಿ ನೋಡಿಕೊಳ್ಳುತ್ತೇನೆ. ಈ ಎಲ್ಲ ಸಮಸ್ಯೆಗೂ ಶ್ರೀಕಾರ ಹಾಕಿ ಶುರು ಮಾಡಿದ್ದೆ ನೀನು. ಸರಿಯಾಗಿ ಮುಗಿಸಿಬಿಡು, ಇಲ್ಲದಿದ್ದರೆ ನಿನಗೆ ಪ್ರತಿದಿನ 3 ಹೊತ್ತು ಜೈಲೂಟ ಖಂಡಿತ ಎಂದು ಗೊಣಗುತ್ತಾ ಈಗ ನಕ್ಷತ್ರಳನ್ನು ನೋಡಿದನು. ಅವಳಾದರೂ ಆತಂಕದಿಂದ ನಿಂತಿದ್ದಳು. ನಕ್ಷತ್ರ ಎಂದು ಅಥರ್ವ ಕರೆಯುತ್ತಿದ್ದಂತೆ ಸರಿಯಾಗಿ ಅಜ್ಜಿ ಪೂಜಾ ಕೋಣೆಯಿಂದ ಕರ್ಪೂರ ಹಚ್ಚಿದ ಆರತಿ ತಟ್ಟೆಯೊಂದಿಗೆ ಬಂದರು. ನಕ್ಷತ್ರ, ಬಾ, ಅಮ್ಮನನ್ನು ಇಂಟ್ರಡ್ಯೂಸ್ ಮಾಡಿಸುತ್ತೇನೆ. ಜಸ್ಟ್ ಒಬ್ಬರು ರಿಲೇಟಿವ್ ಅಂತ ನೆನೆಸಿಕೊ. ಒಂದು 10 ನಿಮಿಷ ಮಾತನಾಡಿಬಿಟ್ಟು ಹೊರಟು ಬಿಡು ಎಂದು ಅಥರ್ವ ಹೇಳಲು, ಸರಿ ಸರ್ ಎಂದು ಅವಳು ಬೇರೆ ದಾರಿ ಇಲ್ಲದೆ 1 ದಿನ ಹೇಗಾದರೂ ನಿಭಾಯಿಸೋಣ ಎಂದು ಅವನೊಂದಿಗೆ ಹೊರಟಳು. ಮಹಾಲಕ್ಷ್ಮಿಯ ಪ್ರವೇಶ ಆಗತಾನೆ ಅಜ್ಜಿ, ಮಹಾಲಕ್ಷ್ಮಿಯಂತಿದ್ದೀಯಮ್ಮ, ನಾನು ಕೂಡ ನನ್ನ ಮೊಮ್ಮಗ ಸುಳ್ಳು ಹೇಳುತ್ತಿದ್ದಾನೆ ಅಂದುಕೊಂಡೆ. ಪರವಾಗಿಲ್ಲ, ಒಳ್ಳೆ ಹುಡುಗಿ ಎಂದು ಅವಳಿಗೂ ಆರತಿ ಬೆಳಗಿ ವಿಭೂತಿ ಇಟ್ಟರು. ತಗೋ ಕಂದ ಎಂದಾಗ ಅವನು ಬಗ್ಗಿದನು. ಅವನಿಗೂ ವಿಭೂತಿ ಇಟ್ಟು ವಿಕ್ರಮ್ಗೂ ಇಟ್ಟವರು, ತಗೋ ಕಂದ, ಇದನ್ನು ಹಾಗೆಯೇ ತೆಗೆದುಕೊಂಡು ಹೋಗಿ ನಿನ್ನ ಅತ್ತೆಗೆ ತೋರಿಸು ಎಂದರು. ಅತ್ತೆಯ ಎಂದು ಅವಳು ಬೆರಗಾಗಿ ಕಣ್ಣರಳಿಸಿ ನೋಡಲು ಅಥರ್ವ ವಿಕ್ರಮ್ನನ್ನು ದಿಟ್ಟಿಸಿದನು. ಅಯ್ಯೋ ದೇವರೇ, ಇವನಿಗೆ ಹಲ್ವಾ ತಿನ್ನಿಸೋಣ ಅಂದುಕೊಂಡರೆ ಇವನು ನನಗೆ ಜೈಲೂಟ ತಿನ್ನಿಸುವಂತಿದ್ದಾನಲ್ಲ. ವಿಧವಾದ ಶಿಕ್ಷೆಗಳನ್ನು ಕಂಡುಹಿಡಿಯುತ್ತಿದ್ದಾನೆ. ಬಹುಶಃ ಹಿಂದಿನ ಜನ್ಮದಲ್ಲಿ ಚಿತ್ರಗುಪ್ತನಿಗೆ ಅಸಿಸ್ಟೆಂಟ್ ಆಗಿದ್ದನೋ ಏನೋ ಎಂದು ವಿಕ್ರಮ್ ನಿಟ್ಟುಸಿರು ಬಿಡಲು, ಮ್ಯಾನೇಜ್ ಮಾಡೋ ಎಂದು ಅಥರ್ವ ತುಟಿಗಳಲ್ಲೇ ಹೇಳಿದನು. ತೆಗೆದುಕೊಳ್ಳಿ ಅತ್ತಿಗೆ ಎಂದ ವಿಕ್ರಮ್. ಏನದು ಅತ್ತಿಗೆಯ ಎಂದು ಗೊಣಗುತ್ತಲೇ ನಕ್ಷತ್ರ ಅಥರ್ವನನ್ನು ನೋಡಿದಳು. ಇಲ್ಲಿ ನೋಡು,
ಪ್ರತಿಯೊಂದು ಸಲವೂ ಶಾಕ್ ಆಗಬೇಡ. ಇದು ಈ ವಿಕ್ರಮಾದಿತ್ಯನ ಕೆಲಸ. ಇನ್ನು ಮುಂದೆ ನಡೆಯುವುದೆಲ್ಲವೂ ಶಾಕಿಂಗ್ ಆಗಿರುವ ಕೆಲಸ. ಅದಕ್ಕೆ ಹೆಚ್ಚು ಎನರ್ಜಿ ವೇಸ್ಟ್ ಮಾಡಬೇಡ. ಕೊನೆಯಲ್ಲಿ ಒಟ್ಟಾಗಿ ಅವನನ್ನು ಚೆನ್ನಾಗಿ ನೋಡಿಕೊಳ್ಳೋಣ. ಈಗ ಸುಮ್ಮನೆ ಆರತಿ ತಟ್ಟೆಯನ್ನು ಇಸ್ಕೊ ಎಂದು ಅಥರ್ವ ಅವಳ ಕಿವಿಯ ಹತ್ತಿರ ಬಗ್ಗಿ ಹೇಳಿದನು. ಅವಳು ಅಜ್ಜಿಯ ಬಳಿಯಿಂದ ಆರತಿ ತಟ್ಟೆಯನ್ನು ಇಸ್ಕೊಂಡು ಅವನ ಜೊತೆ ಹೋದಳು. ಅಥರ್ವ ತಟ್ಟೆಯಲ್ಲಿ ಕರ್ಪೂರವನ್ನು ಹಾಕಲು ಆ ದೈವಿಕ ಬೆಳಕಿನಲ್ಲಿ ನಕ್ಷತ್ರ ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಆಕೆಯ ಕೋಣೆಯೊಳಗೆ ಅವಳು ಹೋಗುವಾಗಲೇ ಮಂಗಳಕರವಾದ ದೀಪದ ಬೆಳಕಿನೊಂದಿಗೆ ತನ್ನ ಸೊಸೆ ಬರುತ್ತಿರುವುದನ್ನು ನೋಡಿದ ಅಥರ್ವನ ಅಮ್ಮನ ಮುಖವೆಲ್ಲ ಅರಳಿತ್ತು. ಸಂತೋಷದಿಂದ ಅವಳನ್ನು ನೋಡಿ ಮುಗುಳ್ನಕ್ಕರು. ಬಾರಮ್ಮ ನಕ್ಷತ್ರ, ಚೆನ್ನಾಗಿದ್ದೀಯಾ ಎಂದಾಗ ನನ್ನ ಹೆಸರು ಇವರಿಗೆ ಹೇಗೆ ಗೊತ್ತು ಎಂದು ಯೋಚಿಸುತ್ತಿರುವಾಗಲೇ ಅಥರ್ವ ಅವಳ ಭುಜಕ್ಕೆ ಮೆಲ್ಲನೆ ತಟ್ಟಲು ಅದರಿಂದ ಎಚ್ಚೆತ್ತುಕೊಂಡು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಎಂದು ಕೇಳುತ್ತಲೇ ಹತ್ತಿರ ಹೋದಳು. ಚೆನ್ನಾಗಿದ್ದೀನಿಮ್ಮ ಎಂದರು. ಇಗೋ ಅಜ್ಜಿ ಆರತಿ ಬೆಳಗಲು ಹೇಳಿದರು ಎಂದು ವಿನಯದಿಂದ ಹೇಳಲು ಅವರಾದರೋ ತವಕದಿಂದ ಅವಳನ್ನು ನೋಡಲು ನಕ್ಷತ್ರ, ಅಮ್ಮನಿಗೆ ನೀನೇ ಆರತಿ ಬೆಳಗಿ ಬಿಡು ಎಂದು ಹತ್ತಿರ ಬಂದು ಹೇಳಿದನು ಅಥರ್ವ. ಆಗಲೇ ಅವಳಿಗೆ ಅವರು ಕೈಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎಂಬುದು ಗಮನಕ್ಕೆ ಬಂದಿತು. ಅದರ ನಂತರ ಅವಳೇ ಆರತಿ ಬೆಳಗಿ ಅವರಿಗೂ ವಿಭೂತಿ ಇಟ್ಟಳು. ಮದುವೆಯ ಪ್ರಸ್ತಾಪ ಮತ್ತು ಆತಂಕ ನಂತರ ಅವಳ ಕೈಯಲ್ಲಿದ್ದ ತಟ್ಟೆಯನ್ನು ವಿಕ್ರಮ್ ಇಸ್ಕೊಂಡು ಹೋದನು. ಆಗ ಅಥರ್ವ, ಅಮ್ಮ ನಕ್ಷತ್ರ ಎಂದನು. ನನಗೆ ಗೊತ್ತು ಕಂದ, ನೀನು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ ಕರೆತಂದಿದ್ದೀಯ. ಮನಸ್ಸಿಗೆ ತುಂಬ ನೆಮ್ಮದಿಯಾಗಿದೆ. ನಿಮ್ಮಿಬ್ಬರನ್ನು ಕಲ್ಯಾಣ ಮಂಟಪದಲ್ಲಿ ನೋಡಬೇಕೆಂದು ನನಗೆ ತುಂಬ ಆಸೆಯಾಗಿದೆ ಎಂದರು. ಮದುವೆಯಾ ಎಂದು ನಕ್ಷತ್ರ ಅವನನ್ನು ನೋಡಲು ಸ್ವಲ್ಪ ಮ್ಯಾನೇಜ್ ಮಾಡು ಎಂದು ಕಣ್ಣುಗಳಲ್ಲೇ ಬೇಡಿಕೊಂಡನು ಅಥರ್ವ. ಇದು ಅವನೇನಾ? ಈಗೂ ಸಹ ಅವನಿಗೆ ಬೇಡಿಕೊಳ್ಳಲು ಗೊತ್ತಾ ಎಂದು ಅವಳಿಗೆ ಅನುಮಾನವಾಯಿತು. ನಕ್ಷತ್ರ ಅಮ್ಮನ ಹತ್ತಿರ ಆಶೀರ್ವಾದ ತೆಗೆದುಕೊಳ್ಳೋಣ ಬಾ ಎಂದು ಹೇಳಿದನು. ಬೇರೆ ದಾರಿ ಇಲ್ಲದೆ ದೊಡ್ಡವರು ಎಂದು ಮನಸ್ಸಿನಲ್ಲಿಯೇ ನೆನೆದು ಆಶೀರ್ವಾದ ಮಾಡಿ ಎಂದಾಗ, ಏನಮ್ಮ ಇಂದು ಬನ್ನಿ ಹೋಗಿ ಅಂತಿದ್ದೀಯಾ? ಅಧಿಕಾರದಿಂದ ಬಾಯಿ ತುಂಬ ಅತ್ತೆ ಅಂತ ಕರೆಯಮ್ಮ ಎಂದು ಅವರು ಹೇಳಲು, ಸರ್ ಎಂದು ಅವನಿಗೆ ಮಾತ್ರ ಕೇಳುವ ದನಿಯಲ್ಲಿ ಕರೆಯಲು, ಪರವಾಗಿಲ್ಲ ನಿಮ್ಮ ಅಪ್ಪನ ಅಕ್ಕ ಅಂತ ಅಂದುಕೊಂಡು ಕರಿ ಎಂದನು ಅಥರ್ವ. ಆದರೆ ಇಷ್ಟೆಲ್ಲ ವಿಷಯಗಳನ್ನು ನಗದೆ ಒಂದು ರೋಬೋಟ್ ತರಹ ಅವನು ಮಾತನಾಡುತ್ತಿರುವುದೇ ಅವಳಿಗೆ ಆಶ್ಚರ್ಯವಾಗಿತ್ತು. ಆಶೀರ್ವಾದ ಮಾಡಿ ಅತ್ತೆ ಎಂದಾಗ ಅವರ ಮನಸ್ಸು ತುಂಬಿ ಬಂತು. ಅಥರ್ವನೊಳಗೋ ಏನೋ ಒಂದು ಭಾವನೆ ಮೂಡಿತು. ತನ್ನ ಜೀವನದಲ್ಲಿ ಏನೋ ಸಹಜತೆಯನ್ನು ಮೀರಿ ನಡೆಯುತ್ತಿದೆ. ಆದರೆ ಅದೇನು ಎಂದು ಅರ್ಥವಾಗದ ಸ್ಥಿತಿಯಲ್ಲೇ ಅವನು ಇದ್ದನು. ಇಬ್ಬರು ಕಾಲು ಮುಟ್ಟಿ ನಮಸ್ಕರಿಸಿ ಹತ್ತಿರ ಬಂದರು. ಅಥರ್ವ ನಕ್ಷತ್ರಳನ್ನು ಕರೆಯಲು ಹೋದಾಗ ತಿನ್ನಲು ಹೋದವರು ಈಗಷ್ಟೇ ಯಾಶಿಕಾಳ ಅಮ್ಮ ಅಪ್ಪ ಬೆಳಗಿನ ಉಪಹಾರವನ್ನು ಮುಗಿಸಿ ಒಳಗೆ ಬಂದರು. ನಕ್ಷತ್ರಳನ್ನು ನೋಡಿದವರಿಗೆ ಸ್ವಲ್ಪ ಆಘಾತವಾಗಿಯೇ ಇತ್ತು. ಇವಳನ್ನು ಇಲ್ಲಿಂದ ಕಳುಹಿಸುವುದು ಸ್ವಲ್ಪ ಕಷ್ಟವೇ ಎಂದು ಅವಳ ಅಪ್ಪ ಯೋಚಿಸುತ್ತಿರುವಾಗಲೇ ಮೋಹನ್, ಇಲ್ಲಿ ಬಾರಪ್ಪ ಎಂದು ಅಥರ್ವನ ಅಮ್ಮ ಕರೆದರು. ಹೇಳಿ ಅಕ್ಕ ಎಂದು ಹತ್ತಿರ ಹೋಗಲು, ನಮ್ಮ ಜ್ಯೋತಿಷಿಗಳನ್ನು ಬರಲು ಹೇಳು. ವಿಕ್ರಮ್ಗೆ ಹೆಣ್ಣು ನೋಡುವ ಮುಂಚೆಯೇ ಅಥರ್ವ ನಕ್ಷತ್ರ ಮದುವೆಯನ್ನು ಮುಗಿಸಿಬಿಡೋಣ ಎಂದರು. ನಕ್ಷತ್ರಗೆ ಒಮ್ಮೆಲೆ ಆಘಾತವಾಯಿತು. ಸರ್ ಎಂದು ಮೆಲ್ಲನೆಯ ದನಿಯಲ್ಲಿ ಕರೆಯಲು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಅಥರ್ವ. ಅವಳಿಗೆ ಮೈ ಜುಮ್ ಎಂದಿತು. ರೋಮಾಂಚನಗೊಂಡು ತಲೆ ಎತ್ತಿ ಅವನನ್ನು ನೋಡಿದಳು. ಸ್ವಲ್ಪ ತಾಳ್ಮೆಯಿಂದ ಇರು, ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದವನು, ಅಮ್ಮ ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಜಾತಕದಲ್ಲಿ 1 ವರ್ಷದವರೆಗೆ ಮದುವೆ ಆಗಬಾರದು ಅಂತ ಇದೆ, ಅದಕ್ಕೆ ಈಗ ಬೇಡ ಅಂತ ಹೇಳಿದೆ ಎಂದಾಗ, ಇಲ್ಲ ಕಂದ, ಇದಾದ ಮೇಲೆ ನನ್ನಿಂದ ನನ್ನ ಸೊಸೆಯನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ದೋಷ ಅಂತ ಒಂದಿದ್ದರೆ ಅದಕ್ಕೊಂದು ಪರಿಹಾರನೂ ಇರುತ್ತೆ. ಜ್ಯೋತಿಷಿಗಳನ್ನು ಕರೆಯಿಸಿ ಕೇಳಿದರೆ ಅವರು ಪರಿಹಾರ ಹೇಳುತ್ತಾರೆ ಎಂದರು. ಸರಿ ಆಯಿತು, ಎಲ್ಲದಕ್ಕೂ ಉತ್ತರವನ್ನು ಕರೆಕ್ಟಾಗಿ ಇಟ್ಟುಕೊಂಡಿದ್ದೀರಲ್ಲ ಎಂದು ಯೋಚಿಸುತ್ತಲೇ ವಿಕ್ರಮ್ನನ್ನು ನೋಡಿದನು. ಇವನ ಕಡೆ ನೋಡಲೇಬಾರದು ಎಂಬಂತೆ ವಿಕ್ರಮ್ ತನ್ನ ದೃಷ್ಟಿಯನ್ನು ತನ್ನ ತಾಯಿಯ ಕಡೆ ತಿರುಗಿಸಿದನು. ಪಾಪಿ, ಸಮಯ ನೋಡಿ ಕೈ ಕೊಡುತ್ತಿದ್ದಾನೆ ನೋಡು
ಇವನನ್ನು ನಂಬಿ ಬಂದೆನಲ್ಲ ಎಂದು ನೊಂದುಕೊಂಡನು ಅಥರ್ವ. ಅಕ್ಕ, ಅದನ್ನೇ ಅಳಿಯಂದಿರು ಹೇಳುತ್ತಿದ್ದಾರಲ್ಲ, 1 ವರ್ಷಕ್ಕೆ ಮದುವೆ ಮಾಡಬಾರದು ಅಂತ. ದೋಷಕ್ಕೆ ಪರಿಹಾರ ಮಾಡಿದರೂ ಒಂದು ಆತಂಕದ ಜೊತೆ ಮದುವೆ ಮಾಡುವುದು ಯಾಕೆ? 1 ವರ್ಷ 1 ತಿಂಗಳ ಹಾಗೆ ಕಳೆದು ಹೋಗುತ್ತೆ. ಅಷ್ಟರಲ್ಲಿ ಇಬ್ಬರು ಮಾತನಾಡಿ ಅರ್ಥ ಮಾಡಿಕೊಳ್ಳಲಿ. ಆಮೇಲೆ ಒಳ್ಳೆ ದಿನ ನೋಡಿ ಮದುವೆ ಮಾಡಿಬಿಡೋಣ ಎಂದು ಮೋಹನ್ ಹೇಳಲು, ಆಂಜನೇಯನೇ ಕಾಪಾಡಿಬಿಟ್ಟೆ. ಇವರು ಯಾವಾಗ ಬಾಯಿ ಬಿಟ್ಟರೂ ನನಗೆ ಕಿರಿಕಿರಿಯಾಗುತ್ತಿರುತ್ತದೆ. ಬಟ್ ಇವತ್ತು ಕರೆಕ್ಟಾಗಿ ಮಾತನಾಡಿದ್ದಾರೆ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಅವನು ವಿಕ್ರಮ್ನನ್ನು ನೋಡಲು, ವಿಕ್ರಮ್ ತನ್ನ ಮಾವನನ್ನು ಬೆಂಕಿಯಂತೆ ದಿಟ್ಟಿಸುತ್ತಿದ್ದನು. ಇವರಿಗೆ ಬೇರೆ ಕೆಲಸವಿಲ್ಲ, ಸರಿಯಾದ ಸಮಯ ನೋಡಿಕೊಂಡು ಕೆಡಿಸಿಬಿಡುತ್ತಿದ್ದಾರೆ. ಆ ಆಸಾಮಿಯನ್ನು ಮೊದಲು ಪ್ಯಾಕಪ್ ಮಾಡಬೇಕು ಎಂದು ಒಳಗೊಳಗೆ ಬೈದುಕೊಳ್ಳುತ್ತಾ ಅವನು ನೋಡಲು ಯಾಶಿಕಾಳಾದರೋ, ಮೊದಲು ಈ ವಿಕ್ರಮ್ ಮಾವನನ್ನು ಪ್ಯಾಕಪ್ ಮಾಡಿದರೆ ಸರಿ ಹೋಗುತ್ತದೆ. ಇವರೇ ತುಂಬ ಆಟ ಆಡುತ್ತಿದ್ದಾರೆ. ಏನೋ ಗೋಲ್ಮಾಲ್ ನಡೆಯುತ್ತಿದೆ. ಹಾಗೆ ನೋಡಿದರೆ ಮಾವ ನಕ್ಷತ್ರಾಳನ್ನು ಸರಿಯಾಗಿ ನೋಡಿಯೇ 1 ವಾರವಾಗಿದೆ. 1 ವಾರದೊಳಗೆ ಇಷ್ಟು ಅನ್ಯೋನ್ಯವಾಗಿ ಹೇಗೆ ಲವ್ ಮಾಡಲು ಸಾಧ್ಯ? ಏನೋ ಸರಿಯಿಲ್ಲ ಎಂದು ಯೋಚಿಸುತ್ತಿದ್ದಳು. ಆಗ ಅಥರ್ವನ ಅಮ್ಮ, ಕಂದ ಎಂದರು. ನಕ್ಷತ್ರ ಈಗ ಅವರ ಹತ್ತಿರ ಕುಳಿತಳು. ನಿನಗೆ ಅಮ್ಮ, ಅಪ್ಪ, ಅಕ್ಕಪಕ್ಕದವರು, ಸ್ವಂತ ಸಂಬಂಧಿಕರು ಅಂತ ಯಾರೂ ಇಲ್ಲ. ಅನಾಥಾಶ್ರಮದಲ್ಲಿ ಬೆಳೆದದ್ದು ಅಂತ ನನ್ನ ಮಗ ರಾತ್ರಿಯೇ ಹೇಳಿದನು. ಮನಸ್ಸು ತಡೆಯಲಿಲ್ಲ ತಾಯಿ. ನೀನು ಈ ಮನೆಯ ಮಹಾಲಕ್ಷ್ಮಿ, ಮುಂದಿನ ಪೀಳಿಗೆಯನ್ನು ಬೆಳೆಸುವವಳು. ನೀನು ಯಾಕೆ ಅನಾಥೆಯಾಗಿ ಒಬ್ಬಂಟಿಯಾಗಿರಬೇಕು? ಇನ್ಮುಂದೆ ನೀನು ನಮ್ಮ ಮನೆಯಲ್ಲೇ ಇರು. ನಿನಗೆ ಬೇಕಾದ ಎಲ್ಲ ಸಂಬಂಧಿಕರು ಇಲ್ಲಿದ್ದಾರೆ. ನಿನಗೆ ಅಮ್ಮನಿಗೆ ಅಮ್ಮನಾಗಿ ನಾನಿದ್ದೇನೆ. ನನ್ನ 2 ಮಕ್ಕಳು ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಅವರು ನಿನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತಾರೆ. ಅಥರ್ವನ ಆಸೆಯಂತೆ ವಿಕ್ರಮ್ಗೆ ಹೆಣ್ಣು ನೋಡೋಣ. ಅವನ ಮದುವೆಗಿಂತ ಮುಂಚೆ ನಿಮ್ಮ ನಿಶ್ಚಿತಾರ್ಥವನ್ನು ಮುಗಿಸಿಬಿಡೋಣ ಎಂದರು. ಅವಳಾದರೋ ಈಗಷ್ಟೇ ಅಥರ್ವನನ್ನು ಅಸಹ್ಯವಾಗಿ ನೋಡಿದಳು. ನಿನಗೆ ಇಷ್ಟೆಲ್ಲ ಸುಳ್ಳು ಹೇಳಲು ಗೊತ್ತೇನೋ ಎಂಬಂತೆಯೇ ಇತ್ತು ಅವಳ ನೋಟ. ಅದನ್ನು ನಿಭಾಯಿಸಲು ಸಾಧ್ಯವಾಗದೆ ವಿಕ್ರಮ್ನನ್ನು ನೋಡಿ, ಮ್ಯಾನೇಜ್ ಮಾಡು ಎಂದು ಕಣ್ಣುಗಳಿಂದಲೇ ಬೇಡಿಕೊಳ್ಳಲು, ನಾನು ನೋಡಿಕೊಳ್ಳುತ್ತೇನೆ ಎಂದು ತನ್ನ ಎದೆಯ ಮೇಲೆ ಕೈಯಿಟ್ಟು ಅವನಿಗೆ ಸನ್ನೆ ಮಾಡಿಬಿಟ್ಟು, ಅಮ್ಮ, ಏನಮ್ಮ ನೀವು ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಅಣ್ಣನಿಗೆ ನಿಮ್ಮ ಮನಸ್ಸು ಅರ್ಥವಾಗದಿರುತ್ತಾ? ನೀವು ಆಸೆಪಟ್ಟಿದ್ದಕ್ಕಾಗಿಯೇ ಅತ್ತಿಗೆಯನ್ನು ಕರೆದುಕೊಂಡು ಬಂದಿದ್ದಾನೆ. ಇಷ್ಟೆಲ್ಲ ನೀವು ಹೇಳುವಾಗ ಆಗೆಲ್ಲ ಅತ್ತಿಗೆಯನ್ನು ಒಂಟಿಯಾಗಿ ಬಿಡುತ್ತೇವಾ? ನಿಮ್ಮ ಇಷ್ಟದಂತೆ. ಇನ್ಮೇಲೆ ಅವರು ಇಲ್ಲೇ ಇರುತ್ತಾರೆ, ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಅಣ್ಣ ಅತ್ತಿಗೆಗೆ ಬಿಸ್ನೆಸ್ ಕೂಡ ಹೇಳಿಕೊಳ್ಳಲಿದ್ದಾರೆ. ನಾಳೆಯಿಂದ ಅತ್ತಿಗೆ ಅಣ್ಣನ ಜೊತೆ ಆಫೀಸ್ಗೆ ಹೋಗಿ ಬಿಸ್ನೆಸ್ ಕಲಿಯಲಿದ್ದಾರೆ. ನಿಮ್ಮನ್ನು ನೋಡಿಕೊಳ್ಳಲಿದ್ದಾರೆ. ಆಮೇಲೇನು ಎಂದಾಗ, ಇವನ ಹತ್ತಿರ ಹೇಳಿದೆನಲ್ಲ ಎಂದು ತಲೆ ಮೇಲೆ ಕೈ ಹೊತ್ತುಕೊಂಡನು ಅಥರ್ವ. ಇದಕ್ಕಿಂತ ಮೇಲೆ ಏನೂ ಮಾಡಲು ಸಾಧ್ಯವಿಲ್ಲ. ಒಟ್ಟಾರೆಯಾಗಿ ಮುಗಿಸಿಬಿಟ್ಟ ಎಂದು ಅಥರ್ವ ಈಗ ಅವನನ್ನು ದಿಟ್ಟಿಸಿ ನೋಡಲು, ನಿನ್ನ ಕಡೆ ನಾನು ತಿರುಗಿಯೇ ನೋಡುವುದಿಲ್ಲ ಎಂಬಂತೆ ತನ್ನ ತಾಯಿಯನ್ನು ನೋಡಿದನು ವಿಕ್ರಮ್. ಅಥರ್ವ, ತಮ್ಮ ಹೇಳುವುದು ನಿಜವಾ? ಇನ್ಮೇಲೆ ನಕ್ಷತ್ರ ಇಲ್ಲೇ ಇರುತ್ತಾಳಾ? ತುಂಬ ಸಂತೋಷವಾಗಿದೆ. ನನ್ನ ಮನಸ್ಸೇ ತುಂಬಿ ಹೋಯಿತು ಕಂದ. ನಿನ್ನ ಮದುವೆಯನ್ನು ಕೂಡ ನಾನು ಆಮೇಲೆ ನೋಡಿಕೊಳ್ಳುತ್ತೇನೆ. ಆದರೆ ನನ್ನ ಸೊಸೆ ನನ್ನ ಜೊತೆಯೇ ಇರಬೇಕು. ನನ್ನನ್ನು ನೋಡಿಕೊಳ್ಳಲು ಕೆಲಸಕ್ಕೆ ಆಳುಗಳೆಲ್ಲ ಬೇಡ. ನನ್ನ ಸೊಸೆ ಬೆಳಿಗ್ಗೆ ಬಂದು ಸ್ವಲ್ಪ ಹೊತ್ತು ನನ್ನ ಹತ್ತಿರ ಮಾತನಾಡಿ ನಿನ್ನ ಜೊತೆ ಆಫೀಸ್ಗೆ ಬರಲಿ. ಎಂದಿನಂತೆ ನನ್ನ ಅಮ್ಮ ನನ್ನನ್ನು ನೋಡಿಕೊಳ್ಳುತ್ತಾರೆ. ಅದೇ ರೀತಿ ಸಾಯಂಕಾಲ ಬಂದಾಗ ಅವಳು ನನ್ನ ಜೊತೆಗಿರಲಿ. ಅವಳು ಜೊತೆಯಲ್ಲಿದ್ದರೆ ಸಾಕು, ನನಗೆ ಮನಸ್ಸು ದೇಹವು ಚೆನ್ನಾಗಿರುತ್ತದೆ ಕಂದ ಎಂದು ಹೊಸ ಹುರುಪಿನೊಂದಿಗೆ ಅವನ ಅಮ್ಮ ಮಾತನಾಡಲು ಅವನಿಗೆ ವಿಭಿನ್ನವಾಗಿ ಅನ್ನಿಸಿತು. ಇದುವರೆಗೂ ಅವನು ತನ್ನ ಅಮ್ಮನ ಮುಖದಲ್ಲಿ ಇಂತಹ ಒಂದು ಉತ್ಸಾಹವನ್ನು ನೋಡಿಯೇ ಇರಲಿಲ್ಲ. ತನ್ನ ಅಮ್ಮನ ಮುಖದಲ್ಲಿ ಮುಗುಳ್ನಗುವನ್ನು, ನಂಬಿಕೆಯನ್ನು ನೋಡಲು ಅವನು ಏನು ಬೇಕಾದರೂ ಮಾಡುತ್ತಾನೆ. ಈಗ ನಕ್ಷತ್ರಾಳೆ ಆ ಮುದ್ದು ಎಂದು ಅವರು ಹೇಳುವಾಗ ಅವನಿಗೆ ಹೇಳಬೇಕೆ? ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡನು. ಈಗ ಒಬ್ಬ ಯಜಮಾನನಾಗಿ ಯೋಚಿಸಿದನು. ಅವಳು ಆಫೀಸ್ನಲ್ಲಿ ಕೆಲಸ ಮಾಡುವುದಕ್ಕೆ ಸಂಬಳ ಕೊಡುತ್ತೇವೆ, ಅದೇ ರೀತಿ ಇಲ್ಲಿ ಕೆಲಸ ಮಾಡುವುದಕ್ಕೂ ಸಂಬಳ ಕೊಡಬಹುದು ಎಂದು ಯೋಚಿಸಿದವನು ಈಗ ಅಮ್ಮನ ಹತ್ತಿರ ಕುಳಿತು ಅವರಿಗೆ ಸ್ಪರ್ಶ ಜ್ಞಾನವೇ ಇಲ್ಲದ ಆ ಕೈಯನ್ನು ಹಿಡಿದವನು, ನಿಮ್ಮ ಸೊಸೆ ಖಂಡಿತ ನಿಮ್ಮ ಆಸೆ ಖಂಡಿತ ನಡೆಯುತ್ತೆ ಅಮ್ಮ. ನಕ್ಷತ್ರ ನಿಮ್ಮ ಜೊತೆ ಇದ್ದು ನೋಡಿಕೊಳ್ಳುತ್ತಾಳೆ. ಇನ್ಮುಂದೆ ನೀವು ಚಿಂತೆ ಮಾಡಬೇಡಿ. ನಿಮ್ಮ ಸೊಸೆ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ನಿಮ್ಮ ಜೊತೆಯೇ ಇರುತ್ತಾಳೆ.
ಎಷ್ಟೋ ಬಾರಿ ನಿಮ್ಮನ್ನು ಎದ್ದು ನಡೆಯುವಂತೆ ಮಾಡಲು ನಾವು ಪ್ರಯತ್ನಪಟ್ಟೆವು. ಆದರೆ ನೀವು ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಹೊರಗೆ ಬಂದು ಈ ಪರಿಸ್ಥಿತಿಯಲ್ಲಿ ಯಾರನ್ನೂ ನೋಡಲು ಸಾಧ್ಯವಿಲ್ಲ ಎಂದು ಈ ಕೋಣೆಯಲ್ಲಿ 2 ವರ್ಷಗಳಿಂದ ಬಂದಿಯಾಗಿದ್ದೀರಿ. ಆದರೆ ಇವತ್ತು ನಕ್ಷತ್ರಾಳನ್ನು ನೋಡಿ ನೀವು ತುಂಬ ಧೈರ್ಯವಾಗಿ ಮಾತನಾಡುತ್ತಿದ್ದೀರಾ. ಅವಳ ಜೊತೆಯಲ್ಲಿದ್ದರೆ ಖಂಡಿತ ನೀವು ಬದಲಾಗುತ್ತೀರಾ ಎಂದು ನನಗೆ ನಂಬಿಕೆ ಇದೆಯಮ್ಮ. ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಬಂದರೆ ನಿಮ್ಮನ್ನು ಖಂಡಿತವಾಗಿಯೂ ಗುಣಪಡಿಸಬಹುದು. ನಿಮಗಾಗಿ ಈ ಪ್ರಪಂಚವನ್ನೇ ನಿಮ್ಮ ಕಾಲಡಿಯಲ್ಲಿ ತಂದಿಡುತ್ತೇನೆ. ನೀವು ಚಿಂತೆ ಮಾಡಬೇಡಿ. ಇನ್ಮುಂದೆ ನಕ್ಷತ್ರ ಇಲ್ಲೇ ಇರುತ್ತಾಳೆ ಎಂದು ಮಾತು ಕೊಟ್ಟನು. ನಕ್ಷತ್ರಗೆ ಸಪ್ತನಾಡಿಗಳು ಹುಡುಗಿ ಹೋದವು. ಅದಕ್ಕಿಂತ ಹೆಚ್ಚಾಗಿ ಯಾಶಿಕಾಳಿಗೆ ತಲೆಯ ಮೇಲೆ ಸಿಡಿಲು ಬಡಿದಂತಾಯಿತು. ಅವಳ ಅಮ್ಮ ಅಪ್ಪ ಇಬ್ಬರು ದೆವ್ವ ನೋಡಿದವರಂತೆ ಕಣ್ಣರಳಿಸಿ ನೋಡುತ್ತಿರಲು ವಿಕ್ರಮ್ ಆದರೂ ಸಂತೋಷವಾಗಿ ಅವನ ಅಮ್ಮನ ಹತ್ತಿರ ಬಂದು ಕುಳಿತನು. ನೋಡಿದಿರ ಅಮ್ಮ, ನಾನೇ ಹೇಳಿದ್ದೆನಲ್ಲ, ನಿಮ್ಮ ಮನಸ್ಸನ್ನು ಅಣ್ಣ ಅರ್ಥ ಮಾಡಿಕೊಳ್ಳದಿರುತ್ತಾನಾ? ಅಮ್ಮ, ನಾವು ಬದುಕಿರುವ ಜೀವನವೇ ನಿಮಗಾಗಿ ಅಣ್ಣ ಏನು ಬೇಕಾದರೂ ಮಾಡುತ್ತಾನೆ. ಹಾಗಿರುವಾಗ ಅತ್ತಿಗೆಯನ್ನು ಇಲ್ಲಿ ಉಳಿಸಿಕೊಳ್ಳುವುದಿಲ್ಲವಾ? ನೀವು ಚಿಂತೆಯೇ ಮಾಡಬೇಡಿ. ಬೇಗ ನಿಮ್ಮ ಆರೋಗ್ಯ ಗುಣವಾಗುತ್ತದೆ. ನೀವು ಅಕ್ಷತೆ ಹಾಕಿ ಆಶೀರ್ವದಿಸಿದರೆ ಅಣ್ಣನಿಗೂ ಅತ್ತಿಗೆಗೂ ಮದುವೆ ನಡೆಯುತ್ತದೆ, ನನ್ನ ಮದುವೆಯೂ ನಡೆಯುತ್ತದೆ ಎಂದು ವಿಕ್ರಮ್ ಸಂತೋಷದಿಂದ ಹೇಳಲು, ಏನೋ ಈ ಬಾರಿ ತನ್ನ ತಮ್ಮನನ್ನು ಅವನು ದಿಟ್ಟಿಸಿ ನೋಡಲಿಲ್ಲ. ಅದಕ್ಕೆ ಬದಲಾಗಿ ಮೃದುವಾದ ಮುಗುಳ್ನಗುವನ್ನು ಬೀರಿದನು ಅಥರ್ವ. ನಕ್ಷತ್ರ ಮಾತ್ರ ದೆವ್ವ ಬಡಿದವಳಂತೆ ಪ್ರಜ್ಞೆ ಇಲ್ಲದೆ ಕುಳಿತಿದ್ದಳು. ಈ ಕತೆ ಇನ್ನು ಮುಂದುವರಿಯುವುದು.